8-9 ದಾಯ 9 ಅಡಿ ದಾಯದಲ್ಲೆಲ್ಲ ಹೊಡೆದಿದ್ದೀವಿ ಸರ್. ಬಂಪರ್ ಒಂದ್ ಸ್ವಲ್ಪ ಒಂದ್ ಅರ್ಧ ಅಡಿ ಆ ಕಡೆ ಈ ಕಡೆ ಕಟ್ ಮಾಡಿಸ್ಕೊಂಡ್ರೆ 8-9 ಅಡಿ ಲಕ್ಷಕಟ ಕಟ್ ಆಗತ್ತೆ ಸರ್. ಬಂಪರ್ ಇಲ್ಲ ಅಂದ್ರೆ ನೀವು 8 ಅಡಿ ಆರಾಮಾಗಿ ಬಂಡವಾಳ ಆಗ್ಬೋದು. ಡೀಸೆಲ್ಗೆ ಪ್ರತಿನಿತ್ಯನೂ ಬಂಡವಾಳ ಆಗ್ಬೇಕಾಗತ್ತೆ ಸರ್. ಹಾಗಾಗಿ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ಗಾಡಿ ತಗೊಂಡು ಇವತ್ತು ದುಡಿಯೋದು ಕಷ್ಟ, ಮನೆ ಯೂಸಿಗೆಲ್ಲ ಭಾರಿ ಚೆನ್ನಾಗಿದೆ ಸರ್ ಗಾಡಿ. ಮನೆ ಯೂಸಿಗೆ ತುಂಬಾ ಚೆನ್ನಾಗಿದೆ ಸರ್. ಬಾಡಿಗೆನೂ ಹೊಡಿಬೋದು ಸರ್. ಬಾಡಿಗೆ ನೋಡಿಬಹುದು. ಹಾಂ ಸರ್. ಸರ್ ಈಗ ಬೈಲಲ್ಲಿ ಯಾವೆಲ್ಲ ಇಂಪ್ಲಿಮೆಂಟ್ ಉಪಯೋಗಿಸಿದ್ದೀರಾ ಸರ್? ಬೈಲಲ್ಲಿ 5 ನೇಗ್ಲು ಸರ್, ಬಲರಾಮ್ ನೇಗ್ಲು ಅಂತ ಬರುತ್ತೆ ಸರ್. ಅದನ್ನು ಮಾಡಿದ್ದೀವಿ. ಬಾಂಡ್ಲಿ ಮಾಡಿದ್ದೀವಿ ಸರ್, ಚೆನ್ನಾಗಿದೆ ಸರ್. ಬಾಂಡ್ಲಿಗೂ ನೇಗ್ಲಿಗೂ ಎಲ್ಲ ಒಂದೇ ರೀತಿ ನಡೀತೆ, ಬಟ್ ಬಾಂಡ್ಲಿಗಿನ್ನೂ ಸೂಪರ್ ಆಗೋಗುತ್ತೆ ಸರ್ ಗಾಡಿ. ಸರ್ ಈಗ ಒಂದು ಗಂಟೆಲಿ ಇದು ಮೈಲೇಜ್ ಎಷ್ಟು ಬರುತ್ತೆ ಹಾಗೂ ಎಷ್ಟು ಜಮೀನ ಕಲ್ಟಿವೇಶನ್ ಮಾಡಿದ್ದೀರಾ ನೀವು? ಸರ್ ಬಾಂಡ್ಲಿ ಆದರೆ 1.25 ಗಂಟೆ 1 ಎಕರೆ ಹೊಡಿಬೋದು ಸರ್. 1.25 ಗಂಟೆ 1 ಎಕರೆ ಬಾಂಡ್ಲಿ ಹೊಡಿಬೋದು. ಒಂದು 1.25 ಎಕರೆ 1 ಗಂಟೆಲಿ ಮುಗಿಯುತ್ತೆ. ಈ ಬಲರಾಮ್ ನೇಗ್ಲೆಲ್ಲ ಬಂದ್ಬಿಟ್ಟು 1 ಗಂಟೆಗೆ 1 ಎಕರೆ ಹೊಡಿಬೋದು ಸರ್. 1 ಗಂಟೆಗೆ 1 ಎಕರೆ ಹೊಡಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಇದು ನೀವು ಮಹೇಂದ್ರ 275 DI TU ಟ್ರ್ಯಾಕ್ಟರ್, ಹೊಸ ಮಾಡಲ್ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಿದ್ದೀರಾ? ಹೌದು ಸರ್. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಹೇಳಿ ಸರ್. ನಿಮ್ಮ ಹೆಸರು? ಧನ್ಪಾಲ್ ನಾಯ್ಕ್ ಸರ್. ಸರ್ ನಿಮ್ಮ ಊರು ಎಲ್ಲಿ ಬರುತ್ತೆ ಸರ್? ಕಡೂರು ತಾಲೂಕು, ಬೀರೂರು ಹೋಬಳಿ, ಆಲ್ದಳ್ಳಿ ಅಂತೇಳಿ ಸರ್. ಸರ್ ಈಗ ಟ್ರ್ಯಾಕ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಮೈಲೇಜ್ ಯಾವ ರೀತಿ ಬರ್ತಾ ಇದೆ, ಏನೆಲ್ಲ ಇಂಪ್ಲಿಮೆಂಟ್ಸ್ ಯೂಸ್ ಮಾಡ್ತಾ ಇದ್ದೀರಾ? ಸರ್ ಟ್ಯಾಕ್ಟ್ರಿ ಬಂದ್ಬಿಟ್ಟು ಚೆನ್ನಾಗಿದೆ ಸರ್. ಇವಾಗ 2024ಕ್ಕೆ ಲಾಂಚ್ ಮಾಡಿರೋ ಗಾಡಿ ಅಂತ ಹೇಳಂದ್ರು. ನಮ್ಮ ಫ್ರೆಂಡ್ ಒಬ್ರು ನಾವು ಹೋಗಿದ್ವಿ ಸರ್. ಗಾಡಿ ಅವರು ಟ್ರಯಲ್ ನೋಡಿದ್ರು ಸರ್, ಬಟ್ ನನಗೆ ಗಾಡಿ ಬಗ್ಗೆ ಅನುಭವ ಇರಲಿಲ್ಲ. ಅವ್ರದ್ದು ಹಳೆ ಗಾಡಿ, ಅವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ಲ, ಅವರೇ ನೋಡಿದ್ದು ಗಾಡಿ ಚೆನ್ನಾಗಿದೆ ಅಂತ ಹೇಳಿ ಅವರೇ ನೋಡಿದ್ದು, ಅವರೇ ತಗೊಂಡಿದ್ದು ಸರ್. ಬಟ್ HP 39 HP ಆದ್ರೂ ಕೆಲಸದ ಬಗ್ಗೆ ಮಾತಾಡಂಗಿಲ್ಲ ಸರ್. ಕೆಲಸ ಚೆನ್ನಾಗಿ ಮಾಡುತ್ತೆ. ಕೆಲಸ ಚೆನ್ನಾಗಿ ಮಾಡುತ್ತೆ ಸರ್. ಬಾಂಡ್ಲಿ ಹಾಕಿದ್ದೀವಿ. ರೋಡ್ ಟ್ರಿಪ್ಪು 4 ಟನ್ವರೆಗೂ ಕುಂಬಳ ತುಂಬಿದ್ದೀವಿ. ಮತ್ತೆ ರಾಗಿ, ಇದು ತೆಂಗಿನಕಾಯಿ ಎಲ್ಲದನ್ನೂ ಏರಿದೀವಿ ಸರ್. ಗಾಡಿ ಬಗ್ಗೆ ಮಾತಾಡಂಗಿಲ್ಲ ಸರ್, ಚೆನ್ನಾಗಿದೆ. 5 ನೇಗ್ಲು ಹಾಕ್ತೀವಿ ಸರ್. 5 ನೇಗ್ಲು ಯೂಸ್ ಮಾಡ್ತಾ ಇದ್ದೀರಾ? ಹಾಂ ಸರ್. 5 ನೇಗ್ಲಿಗೆಲ್ಲ ಒಂದು 2.5 3 ಲೀಟರ್ ಡೀಸೆಲ್ ಹೋಗುತ್ತೆ ಸರ್. ಇದು ಬಾಂಡ್ಲಿಗೆ ಸೇಮ್? ಬಾಂಡ್ಲಿಗೆ ಒಂದು 2.5 ಲೀಟರ್ ಹೋಗುತ್ತೆ ಸರ್, ಬಟ್ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಡೆಯರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸರ್ ಈಗ ರೋಡ್ ಟ್ರಿಪ್ ಎಲ್ಲ ಮಾಡಿದ್ದೀರಾ? ನಿಮ್ಮದು ಒಂದು ಸ್ವಲ್ಪ ಗುಡ್ಡಗಾಡು ಪ್ರದೇಶ ಸರ್. ರೋಡ್ ಟ್ರಿಪ್ಪಿಗೆ ಏನಾದರೂ ಆರೋದು ಇದು ಈ ಥರ ಏನಾದರೂ ಪ್ರಾಬ್ಲಮ್? ಸರ್ ಯಾವ ಕಾರಣಕ್ಕೂ ಆರಲ್ಲ ಸರ್. ನಾವು ಕುಂಬಳ ಮುರಿಯೋ ಟೈಮಲ್ಲಿ, ಸಿಹಿ ಕುಂಬಳ ಅಂತ ಬರುತ್ತೆ ನಮ್ಮಲ್ಲಿ, ಅದು ಮುರಿಯೋ ಟೈಮಲ್ಲಿ 3 ಗಾಡಿ ಬಂದಿದ್ದು ಸರ್ ನಮ್ಮ ಜಮೀನಿಗೆ. ಅವೆಲ್ಲ ಟಾಪ್ ಗೇರಲ್ಲಿ ಬರ್ತಾ ಇರಲಿಲ್ಲ ಸರ್. ಟಾಪ್ ಗೇರಲ್ಲಿ ಬರೋ ಗಾಡಿಗಳು ಮತ್ತೆ 2ರಿಂದ 3ನೇ ಗೇರಿಗೆ ಎಳ್ಕೋಬೇಕಾಗಿತ್ತು. ಈ ಗಾಡಿ ಆ ಥರ ಆಗಲಿಲ್ಲ ಸರ್. ಟಾಪಲ್ಲೇ ಬಂದ್ಬಿಡೋ ಸರ್. ಎಂಥ ದಿಬ್ಬ ಇದ್ರೆ ಟಾಪಲ್ಲೇ ಬರೋದು ಸರ್. ಸರ್ ಇದು ಎಷ್ಟು HP ಕ್ಯಾಟಗರಿ ಬರುತ್ತೆ ಅಂತ ಹೇಳಿದರೆ? 39 HP ಅಂದಿದ್ದಾರೆ ಸರ್. RC ಬುಕ್ ಮೆನ್ಷನ್ 39 HP ಗಾಡಿ. ಸರ್ ಈಗ ಇದು ರೋಡ್ ಟ್ರಿಪ್ ಅಲ್ಲಿ ಬೆಳಗಿನ ಸಂಜೆ ತನಕ ಕೆಲಸ ಮಾಡಿದ್ದಾರೆ? ಮಾಡಿದೀವಿ ಸರ್. ಸರ್ ಈಗ ಮೈಲೇಜ್ ಏನು ಬರುತ್ತೆ ಸರ್ ರೋಡ್ ಟ್ರಿಪ್ ಅಲ್ಲಿ? ಮೈಲೇಜ್ ಒಂದು 10 ರಿಂದ 12 ಕಿಲೋಮೀಟರ್. 10 ಕಿಲೋಮೀಟರ್ ಬರುತ್ತೆ ಸರ್. 10 ರಿಂದ 12 ಕಿಲೋಮೀಟರ್ ಬರುತ್ತೆ ಸರ್. ಸರ್ ಈಗ ಕೆಲವು ಗಾಡಿಗಳು ಹೀಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈ ಗಾಡಿ ಏನಾದರೂ ನಿಮಗೆ? ಇಲ್ಲ ಸರ್, ಯಾವ ಕಾರಣಕ್ಕೂ ಹೀಟ್ ಬರಲ್ಲ ಸರ್. ನಮ್ಮಲ್ಲಿ ಒಂದು ಜಮೀನಿದೆ ಸರ್, 1000 ರೂಪಾಯಿ ಬಾಡಿಗೆ ಕೊಡ್ಬೇಕು ಆಟೋದೊಂದು ಬಂದರೆ. ಇದಕ್ಕೆ 250 ರೂಪಾಯಿ ಡೀಸೆಲ್ ಹಾಕಿದ್ರೆ ಹೋಗ್ಬರ್ತೀವಿ ಸರ್. ಟಾಟಾ ಎಸ್ ಮೇಂಟೈನ್ ಮಾಡಂಗಾಗುತ್ತೆ ಸರ್. ಗಾಡಿ ಬಗ್ಗೆ ಮಾತಾಡಂಗಿಲ್ಲ, ಚೆನ್ನಾಗಿದೆ ಸರ್. ಗಾಡಿ ಕಂಡೀಷನ್ ಇದೆ. ಬಟ್ ಸರ್ವಿಸ್ಸು 400 ಗಂಟೆ ಇದೆ ಸರ್. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ಸರ್ವಿಸು 400 ಕಿಲೋಮೀಟರ್ ಇದೆ. ಬೇರೆ ಗಾಡಿಲೆಲ್ಲ 200 ಕಿಲೋಮೀಟರ್ ಇದೆ. ಅದೇ 200 ಗಂಟೆ ಇರೋದು, ಇದು 400 ಗಂಟೆಗಿದೆ ಸರ್. ಸರ್ ಈಗ ಇದು ನೀವು ಕಲ್ಟಿವೇಶನ್ ಮಾಡಿದಿರಲ್ಲ, ಬರೀ ಇದು ಬೈಲಲ್ಲೇ ಅಡಿಕೆ ತೋಟದಲ್ಲೂ ಮಾಡಿದ್ದೀರಾ? ಅಡಿಕೆ ತೋಟದಲ್ಲೂ ಮಾಡಿದ್ದೀವಿ ಸರ್. ಅಡಿಕೆ ತೋಟದಲ್ಲೂ ಮಾಡಿದ್ದೀರಾ? ಅಡಿಕೆ ತೋಟದಲ್ಲಿ ಇದು ನೀಟಾಗಿ ಕಟ್ಟಿಂಗ್ ಬರುತ್ತಾ? ಸರ್ 9 ಅಡಿ ದಾಯದಲ್ಲೆಲ್ಲ ಕಟ್ ಮಾಡಿದ್ದೀನಿ ಸರ್. ನಾನೇ ಮಾಡಿದ್ದೀನಿ. ನನಗೆ ಇನ್ನೂ ಡ್ರೈವರ್ ಅಷ್ಟು ನನಗೆ ನೀಟಾಗಿ ಹೊಡಿಯಕ್ಕೆ ಬರಲ್ಲ, ಆದ್ರೂ ನಾನೇ ಹೊಡೆದಿದ್ದೀನಿ ಸರ್. 9 ಅಡಿ ದಾಯದಲ್ಲೆಲ್ಲ ಹೊಡಿಬೋದು ಸರ್. 9 ಅಡಿ ದಾಯದಲ್ಲಿ ಹೊಡಿಬೋದು ಸರ್. ಬಂಪರ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ನಮ್ದು 9 ಅಡಿ 8-9 ದಾಯ 9 ಅಡಿ ದಾಯದಲ್ಲೆಲ್ಲ ಹೊಡೆದಿದ್ದೀವಿ ಸರ್. ಬಂಪರ್ ಒಂದ್ ಸ್ವಲ್ಪ ಒಂದ್ ಅರ್ಧ ಅಡಿ ಆ ಕಡೆ ಈ ಕಡೆ ಕಟ್ ಮಾಡಿಸ್ಕೊಂಡ್ರೆ 8-9 ಅಡಿ ಲಕ್ಷಕಟ ಕಟ್ ಆಗತ್ತೆ ಸರ್. ಬಂಪರ್ ಇಲ್ಲ ಅಂದ್ರೆ ನೀವು 8 ಅಡಿ ಆರಾಮಾಗಿ ಕಟ್ ಆಗತ್ತೆ ಸರ್. 8 ಅಡಿ ಆರಾಮಾಗಿ ಕಟ್ ಆಗುತ್ತೆ. ಹಾಂ ಸರ್. ಸರ್ ಈಗ ಬೈಲಲ್ಲಿ ಯಾವೆಲ್ಲ ಇಂಪ್ಲಿಮೆಂಟ್ ಉಪಯೋಗಿಸಿದ್ದೀರಾ? ಸರ್ ಬೈಲಲ್ಲಿ 5 ನೇಗ್ಲು ಸರ್, ಬಲರಾಮ್ ನೇಗ್ಲು ಅಂತ ಬರುತ್ತೆ ಸರ್. ಅದನ್ನು ಮಾಡಿದ್ದೀವಿ. ಬಾಂಡ್ಲಿ ಮಾಡಿದ್ದೀವಿ ಸರ್, ಚೆನ್ನಾಗಿದೆ ಸರ್. ಬಾಂಡ್ಲಿಗೂ ನೇಗ್ಲಿಗೂ ಎಲ್ಲ ಒಂದೇ ರೀತಿ ನಡೀತೆ, ಬಟ್ ಬಾಂಡ್ಲಿಗಿನ್ನೂ ಸೂಪರ್ ಆಗೋಗುತ್ತೆ ಸರ್ ಗಾಡಿ. ಸರ್ ಈಗ ಒಂದು ಗಂಟೆಲಿ ಇದು ಮೈಲೇಜ್ ಎಷ್ಟು ಬರುತ್ತೆ ಹಾಗೂ ಎಷ್ಟು ಜಮೀನ ಕಲ್ಟಿವೇಶನ್ ಮಾಡಿದ್ದೀರಾ ನೀವು? ಸರ್ ಬಾಂಡ್ಲಿ ಆದರೆ 1.25 ಗಂಟೆ 1 ಎಕರೆ ಹೊಡಿಬೋದು ಸರ್. 1.25 ಗಂಟೆ 1 ಎಕರೆ ಬಾಂಡ್ಲಿ ಹೊಡಿಬೋದು. 1.25 ಎಕರೆ 1 ಗಂಟೆಲಿ ಮುಗಿಯುತ್ತೆ. ಈ ಬಲರಾಮ್ ನೇಗ್ಲೆಲ್ಲ ಬಂದ್ಬಿಟ್ಟು 1 ಗಂಟೆಗೆ 1 ಎಕರೆ ಹೊಡಿಬೋದು ಸರ್. 1 ಗಂಟೆಗೆ 1 ಎಕರೆ ಹೊಡಿಬೋದು. ಸರ್ ಈಗ ರಿವರ್ಸಿಬಲ್ ಎಮ್ಮಿ ಫ್ಲೋ ಅಂತ ಬರುತ್ತೆ, ಅಂದ್ರೆ ಡಬಲ್ ನೇಗ್ಲು ಅಂತ ಹೇಳಿ ಕರಿತೀವಿ ಈ ಕಡೆ. ಡಬಲ್ ನೇಗ್ಲು ಏನಾದರೂ ಯೂಸ್ ಮಾಡಿದ್ದಾರೆ? ಅದನ್ನು ಉಪಯೋಗಿಸಿಲ್ಲ ಸರ್. ಇವಾಗ 4 ತಿಂಗಳು ಗಾಡಿ ತಂದಾಗಿದೆ. ನಮ್ಮಲ್ಲಿ ಸೀಸನ್ ಇನ್ನೂ ಜೂನು ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಅದು ಇನ್ನೂ ಯಾವುದೋ ಅದು ಹಾಕಿಲ್ಲ ಸರ್ ಗಾಡಿಗೆ. ಅದನ್ನು ಉಪಯೋಗಿಸಿಲ್ಲ? ಬಲರಾಮ್ ನೇಗ್ಲು ಬಾಂಡ್ಲಿ ಮಾತ್ರ? ಬಲರಾಮ್ ನೇಗ್ಲು ಬಾಂಡ್ಲಿ ಮತ್ತು ರೋಡ್ ಟ್ರಿಪ್ ಭಾರಿ ಹೊಡೆದಿದ್ದೀವಿ ಸರ್. ರೋಡ್ ಟ್ರಿಪ್ ಜಾಸ್ತಿ ಮಾಡಿದ್ದೀರಾ ಸರ್?
ಸರ್ ಈಗ ರೋಡ್ ಟ್ರಿಪ್ ಹೊಡೆದಿದ್ದೀರಲ್ಲ ಇದು ಎಷ್ಟು ಟನ್ವರೆಗೂ ಇದು ಹಾಕಿದಾರ ಸರ್ ನಮ್ಮ ಜಮೀನು ಕುಂಬಳಾರೆ 4.5 ಟನ್ವರೆಗೂ ಹಾಕಿದ್ವಿ ಸರ್. 5 ಟನ್ವರೆಗೂ ಹಾಕಿ ಎಂಥ ದಿಬ್ಬದ ಭೂಮಿಲೂ ಕೂಡ ಗಾಡಿ ಎದಣದಾಗಲಿ ಯಾವುದು ದಮ್ ತಗೊಳ್ಳಲ್ಲ ಸರ್. ಚೆನ್ನಾಗಿದೆ, ದಮ್ ತಗೊಳ್ಳಲ್ಲ, ಚೆನ್ನಾಗಿದೆ. ಸರ್ ಈಗ ಕಂಪ್ನಿ ಕಡೆಯಿಂದ ಎಷ್ಟು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಸರ್? ಸರ್ 5 ವರ್ಷ ಆಗಿ ವಾರಂಟಿ ಕೊಟ್ಟಿದ್ದಾರೆ ಸರ್. ಇದು ಶೋರೂಮಲ್ಲಿ ಆಗಲಿ ಅಥವಾ ಈ ಸರ್ವಿಸ್ ಸೆಂಟರ್ಗಳಲ್ಲಾಗಲಿ, ಮಹೇಂದ್ರ ಸರ್ವಿಸ್ ಸೆಂಟರ್ಗಳಾಗಲಿ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಚೆನ್ನಾಗಿದೆ ಸರ್. ರೆಸ್ಪಾನ್ಸ್ ಬಗ್ಗೆ ಮಾತಾಡೋಂಗಿಲ್ಲ ಸರ್. ಯಾವ ಟೈಮಿಗೆ ಫೋನ್ ಮಾಡಿದ್ರು ಮೇಡಮ್ ಅವರಾಗಲಿ ಅವ್ರ ಶೋರೂಮ್ನವರಾಗಲಿ ನಮ್ಮ ಡೀಲರ್ ಮಂಜಣ್ಣರ್ ಅಂತ ಇದ್ದಾರೆ ಸರ್, ಅವರು ಆ್ಯಕ್ಚುಲಿ ಅವರೇ ನನಗೆ ಗಾಡಿ ಕರ್ಕೊಂಡೋಗಿ ತೋರಿಸಿ ಕೊಡಿಸ್ಕೊಂಡ್ಬಂದಿದ್ದು. ಪರವಾಗಿಲ್ಲ ಸರ್, ಜನ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಮೊನ್ನೆ ಅರ್ಜೆಂಟಿಗೆ ಯಾವುದೋ ಒಂದು ಸೀಲು ಸೈನ್ ಬೇಕಾಗಿತ್ತು, ಬಟ್ ಶಿವಮೊಗ್ಗ ಶೋರೂಮಲ್ಲಿ ಗಾಡಿ ತಂದು ಕಡೂರು ಶೋರೂಮಲ್ಲೂ ರೆಸ್ಪಾನ್ಸ್ ಮಾಡಿದ್ರು ಸರ್. ತೊಂದರೆ ಇಲ್ಲ. ಅದು ನೀವು ಬೇರೆ ಕಡೆ ತಗೊಂಡಿದ್ರು, ಬೇರೆ ಇದು ಇನ್ನೊಂದು ಕಡೆ ಶೋರೂಮಲ್ಲಿ ಇದು ಸ್ಪೇರ್ ಸಿಕ್ಕಿದೆ. ಹಾಂ ಸರ್, ತೊಂದರೆ ಇಲ್ಲ ಸರ್. ಸರ್ ಈಗ ನಮ್ಮ ರೈತರಿಗೆ ರೆಕಮೆಂಡ್ ಮಾಡ್ತೀರಾ ಗಾಡಿ? ಮಾಡ್ಬೋದು ಸರ್, ತೊಂದರೆ ಇಲ್ಲ, ಧಾರಾಳ ಮಾಡ್ಬೋದು ಸರ್. ತಗೊಬೋದು ಅಂತ ಹೇಳಿ ತಗೊಬೋದು ಸರ್. ಮೈಲೇಜ್ ಬಂದ್ಬಿಟ್ಟು ಇವಾಗ ಗಾಡಿ ಒಂದ್ಸರಿ ಬಂಡವಾಳ ಹಾಕ್ಬೋದು, ಡೀಸೆಲ್ಗೆ ಪ್ರತಿನಿತ್ಯನೂ ಬಂಡವಾಳ ಹಾಕ್ಬೇಕಾಗತ್ತೆ ಸರ್. ಹಾಗಾಗಿ ರೈತರಿಗೆ ಏನು ಹೇಳ್ತೀನಿ ಅಂದರೆ ಗಾಡಿ ತಗೊಂಡು ಇವತ್ತು ದುಡಿಯೋದು ಕಷ್ಟ, ಮನೆ ಯೂಸಿಗೆಲ್ಲ ಭಾರಿ ಚೆನ್ನಾಗಿದೆ ಸರ್ ಗಾಡಿ. ಮನೆ ಯೂಸಿಗೆ ತುಂಬ ಚೆನ್ನಾಗಿದೆ ಸರ್. ಬಾಡಿಗೆನೂ ಹೊಡಿಬೋದು ಸರ್. ಬಾಡಿಗೆ ನೋಡಿಬೋದು. ಹಾಂ ಸರ್, ಬಾಡಿಗೆ ನೋಡಿಬೋದು, ಮನೆ ಯೂಸಿಗೆ ಸರ್ ಮಾಡ್ಬೋದು ಸರ್. ಸರ್ ಇಲ್ಲಿ ಇಷ್ಟೆಲ್ಲ ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.